ಮಣಿ, ನಿಂಗ್ ಗೊತ್ತಾಗಿದ್ಯಾ? ಅಲ್ಲೋಡು, ಅವರಿಬ್ರಲ್ಲಿ ಕಾಯ ಮತ್ತು ಮನಸ್ಸು ಬೇರೆ ಬೇರೆ ಆದಂತೆ ಕಾಣ್ತಿದೆ. ಹಾ, ನನ್ಗೂ ಹಾಗೆ ಕಾಣಿಸ್ತಾ ಇದೆ. ಸರಿಯಾಗಿ ಕಾಲು ಒತ್ತಕ್ಕೋ ಬರೋದಿಲ್ಲ. ಇಷ್ಟು ವರ್ಷ ನೃತ್ಯಾಭ್ಯಾಸ ಮಾಡಿ ಏನ್ ಕಲ್ತಿದ್ಯಾ ನೀನು? ನೃತ್ಯಕ್ಕೂ ಕಾಲೊತ್ತಕ್ಕೂ ಏನ್ ಸಂಬಂಧ? ಸಂಬಂಧದ ಬಗ್ಗೆ ಮಾತಾಡಬೇಡ ನರ್ತಕ್ಕೆ. ಈ ಸಮಯ ವಿಜಯನಗರದಲ್ಲಿ ಸಮಯದ ಪರಿವರ್ತನೆ ಚಕ್ರ ತಿರುಗುತ್ತಿದೆ. ಯಾವಾಗ ಎಲ್ಲಿ ಯಾರು ಶತ್ರು ಜೊತೆ ಸೇರ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಜೋರಾಗಿ ಕಾಲೊತ್ತು. ಅಷ್ಟು ಜೋರಾಗಿ ಒತ್ತಬೇಡ, ಸ್ವಲ್ಪ ಮೆಲ್ಲಗೆ ಒತ್ತು. ಒಂದ್ಸಲ ಹೇಳ್ತಾರೆ ಜೋರಾಗಿ, ಮತ್ತೊಂದ್ಸಲ ಹೇಳ್ತಾರೆ ಮೆಲ್ಲಗೆ. ಸರಿಯಾಗಿ ಕಾಲ್ ಒತ್ಬೇಕಂದ್ರೆ ನಮ್ಮ ಮುಂದೆ ತಬಲ ಬಾರಿಸಿ, ಅನ್ಯತಾ ನಾ ಹೋಗ್ತೀನಿ. ನಿನಗೆ ಎಷ್ಟು ದುಸ್ಸಾಹಸ! ನಮಗೆ ಆಗಲ್ಲ ಅಂತೀಯ? ಯಾರು ಇಲ್ಲಿಯ ರಾಜ? ರಾಜರಂತೂ ಒಬ್ಬರೇ, ಮಹಾರಾಜ ಕೃಷ್ಣದೇವರಾಯ. ಅಲ್ಲ, ಮಹಾರಾಜ ಕೃಷ್ಣದೇವರಾಯ ಕೇವಲ ಕಾರ್ಯಕಾರಿ ರಾಜ. ನಾವೇ ಇಲ್ಲಿ ನಿಜವಾದ ರಾಜ, ಮಹಾರಾಜ ತಥಾಚಾರ್ಯ. ಎಲ್ಲಿ ಕೇಳೋ ನರ್ತಕೆ, ನೀನು ನನಗೆ ಸರಿಯಾಗಿ ಸೇವೆ ಮಾಡಿದ್ರೆ ನಿನಗೂ ಸಣ್ಣ ಪುಟ್ಟ ಉಡುಗೊರೆ ಸಿಗ್ತಾ ಇರುತ್ತೆ. ಆದ್ರೆ ನೀವು ಗುರುವರ್ಯರು. ನಾವೀಗ ಕೇವಲ ರಾಜಗುರುವಾಗಿ ಇದ್ಬಿಟ್ವಿ. ಆದ್ರೆ ಹಿಂದೆ ಎಲ್ಲ ಮಹಾರಾಜರಿಗೆ ನಮ್ಮ ಮಾತು ಆದೇಶದ ಸಮಾನ ಪ್ರತೀತಿಯಾಗಿತ್ತು. ಆದ್ರೆ ಈ ಮಧ್ಯದಲ್ಲಿ ಬಂದ್ಬಿಟ್ಟ ಪಂಡಿತ ರಾಮ ಕೃಷ್ಣ ದರ್ಬಾರ್ ಸೇರ್ಕೊಂಡು ಎಲ್ಲವನ್ನು ಹಾಳು ಮಾಡಿಬಿಟ್ಟ. ಆದ್ರೆ ಈಗ ನಮ್ಮ ಪಾದಕ್ಕೆ ಚುಚ್ಚಬೇಕಿದ್ದ ಮುಳ್ಳು ಸ್ವಯಂ ಆ ಕೂಪಕ್ಕೆ ಹೋಗಿ ಬಿದ್ದಿದೆ. ಅಲ್ಲಿಂದ ಯಾರೂ ಮರಳಿ ವಾಪಸ್ ಬರಲಾಗದು. ಈಗ ನಮ್ಮ ಬಾಡಿದ ಬದುಕಲ್ಲಿ ಪುನಃ ಸುಗಂಧ ಮರಳಿ ಬಂದಿದೆ. ಈಗ ವಿಜಯನಗರದಲ್ಲಿ ಕೇವಲ ಮತ್ತು ಕೇವಲ ನಮ್ಮ ಹೆಸರಿನ ಗಾಳಿ ಬೀಸಲಿದೆ. ಮತ್ತೆ ಕೇಳು ನರ್ತಕೆ, ನಾವು ನಿನ್ನ ಹಳೆಯ ಚಾಲನ್ನು ಸಹಿಸಲಾಗುವುದಿಲ್ಲ. ಆದ್ರೆ ಹಳೆಯ ವಿಷಯ ಬೇಡ. ಕಳೆದು ಹೋದದ್ದು ಕಳೆದು ಹೋಯಿತು. ಈಗದೆಲ್ಲ ಬೇಡ. ಕೇಳೋ, ಮಹಾರಾಜ, ನಾವು ನಿಂಗೆ ನಿನ್ನ ಯೋಗ್ಯತೆ ಸಾಬೀತುಪಡಿಸಲು ಅಂತಿಮ ಅವಕಾಶ ನೀಡ್ತಿದ್ದೇವೆ. ಹೋಗು, ನಮಗಾಗಿ ರುಚಿಯಾದ ಖಾದ್ಯ ತಯಾರಿಸಿತ. ಹೋಗೋ. ನಡಿ ಮಣಿ, ಈ ಮುದಿಯನಿಂದ ನಾವು ಅವಕಾಶ ಕೇಳೋಣ. ನಾವು ಅವಕಾಶ ಕೇಳಿ ವಿಜಯನಗರ ಬಿಟ್ಟು ಓಡೋಗೋಣ. ನಡಿ ನಡಿ. ಪ್ರಣಾಮಗಳ ಗುರುಜಿ. ಮಹಾರಾಜ. ಪ್ರಣಾಮ ಮಹಾರಾಜ. ಮಹಾರಾಜ, ನಮಗೆ ಒಂದು ದಿನದ ಅವಕಾಶ ಬೇಕು. ಅವಕಾಶ? ಎಂಥ ಅವಕಾಶ? ಅದು ಮಹಾರಾಜ, ನಿಮಗಂತೂ ಗೊತ್ತೇ ಇದೆ, ಇದೇ ನಮ್ಮ ಪಕ್ಕದ ಮನೇಲಿರೋ ಸುದಿ ಅಮ್ಮ ಗೋವು. ಅದರ ಒಡ ಹುಟ್ಟಿದ ತಂಗಿಯಾದ ಗೋವು 5 ವರ್ಷದ ಹಿಂದೆ ಸ್ವರ್ಗಸ್ಥವಾಯಿತು. ನಮಗೆ ಬಹಳ ದುಃಖವಾಯಿತು. ನಾವು ಅದರ ನಿಧನಕ್ಕೆ ಸಂತಾಪ ಸೂಚಿಸಲು ಹೋಗ್ಬೇಕು. ಮೂರ್ಖರೇ, 5 ವರ್ಷದ ಹಿಂದೆ ಸತ್ತ ಹಸುವಿಗಾಗಿ ಖೇದ ವ್ಯಕ್ತಪಡಿಸಲು ಹೋಗ್ಬೇಕೆ? ಅದು ಈಗ? ಮಹಾರಾಜ, ನಮ್ಗೆ ಈಗ ನೆನಪಾಯ್ತು. ಹೋಗಿ ಆ ಕಾರ್ಯನ ಪೂರ್ಣ ಮಾಡಿ ಬರೋಣ ಅನ್ನಿಸ್ತು, ಅದಕ್ಕೆ. ಇಲ್ಲ, ನೀವು ಖೇದ ಆ ಗೋವಿಗಲ್ಲ, ಪಂಡಿತ ರಾಮಕೃಷ್ಣನಿಗೆ ವ್ಯಕ್ತಪಡಿಸಬೇಕು. ಅದು ಅವನ ಮನೆಗೆ ಹೋಗಿ ಅವನ ಅಮ್ಮ ಹಾಗೂ ಅವನ ಪತ್ನಿ ಶಾರದಾಳ ಮುಂದೆ. ಇಲ್ಲ 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 ಗುರುಜಿ, ನಾವೀಗ ಹೋಗಲ್ಲ. ಯಾಕೆ? ಈಗ ಯಾಕೆ ಹೋಗಲ್ಲ? ಇಲ್ಲ ಗುರುಜಿ. ಮಹಾರಾಜ, ರಾತ್ರಿ ಹೋದ್ರೆ ಅಮ್ಮ ಲಾಠಿಯಿಂದ ನಮ್ಮ ಮೂಳೆ ಮುರಿತಾಳೆ. ನಿಮ್ಗೆ ಗೊತ್ತಲ್ವಾ ಅಮ್ಮ ಎಷ್ಟು ಚೆನ್ನಾಗಿ ಲಾಠಿ ಬೀಸ್ತಾರೆ. ನಾವು ಹೋಗಲ್ಲ. ಸರಿ, ಅಡ್ಡಿ ಇಲ್ಲ. ನಾಳೆ ಪ್ರಾತಃ ಕಾಲ ಹೋಗಿ. ವಿಜಯನಗರದಲ್ಲಿ ಎಲ್ಲ ಉಲ್ಟಾ ಕೆಲಸ ಆಗ್ತಿದೆ. ಇನ್ನೇನಾಗುತ್ತೆ?
ಮಹಾರಾಜರು ರಾಮನಂತೋನ್ನ ವಿಶೇಷ ಸಲಹಾಗಾರ ಮಾಡಿರುವಾಗ ಅವನಿಗೆ ಜೀವನದ ಮೊಟ್ಟಮೊದಲ ಸಲಹೆ, ಮೊಟ್ಟಮೊದಲ ಕಾರ್ಯ, ತನ್ನ ವಯಸ್ಸಾದ ತಾಯಿಯ ಸೇವೆ ಮಾಡೋ ನೆನಪೂ ಇಲ್ಲ. ಈ ವಯಸ್ಸಲ್ಲಿ ನಾನು ರಾಮನಾಮ ಜಪ ಮಾಡಬೇಕು. ಆದ್ರೆ ಬಜಾರಲ್ಲಿ ತರಕಾರಿ ತರಕ್ ಹೋಗುವಂತಾಯ್ತು. ಅಮ್ಮ, ಇವತ್ ಯಾವ ತರಕಾರಿ ಸಾರು ಮಾಡ್ಲಿ? ನೀನ್ ಮಾಡ್ಬೇಡ, ನಾನ್ ಮಾಡ್ತೀನಿ. ರಾಮನ್ನ ಚಟ್ನಿ. ಅಮ್ಮ, ರಾಮ ಅವರು ರಾಮ ಮನೆಗ್ ಪ್ರವೇಶ ಮಾಡೋಕ್ ಮುಂಚೆನೆ ಬಾಗ್ಲಲ್ಲೇ ಕೇಳ್ತಾರೆ ಭೋಜನ ಏನು ಅಂತ. ಹೌದು, ರಾಮ ರಾತ್ರಿಯಿಂದ ಮನೆಗೆ ಬಂದಿಲ್ಲ, ಗೊತ್ತಿಲ್ಲ ಎಲ್ಲಿದನೋ. ಇವತ್ ಮನೆಗ್ ಬರ್ಲಿ, ನಾನು ಅವನ್ಗೆ ಸರಿಯಾದ ಪಾಠ ಕಲಿಸ್ತೀನಿ. ಬಾಲ್ಯದಲ್ಲಿ ರಾತ್ರಿ ನಕ್ಷತ್ರ ಎಣಿಸ್ತಿದ್ದ, ಇವತ್ತು ಅವನ್ಗೆ ಹಗ್ಲಲ್ಲೇ ನಕ್ಷತ್ರ ತೋರಿಸ್ತೀನಿ, ಹಾಗೆ ಎಣ್ಸಕ್ಕೂ ಹೇಳ್ತೀನಿ. ಅಮ್ಮ, ನೀವು ರಾಮನ್ಗೆ ಏನ್ ತಿಂದು ಜನ್ಮ ಕೊಟ್ರಿ? ಒಂದ್ ಕಡೆ ಇರೋದೇ ಇಲ್ಲ ಅವರು. ನನ್ಗೂ ನೆನ್ಪಿಲ್ಲ ನಾನೇನ್ ತಿಂದು ಅವನ್ಗೆ ಜನ್ಮ ಕೊಟ್ಟೆ ಅಂತ. ಅವನು ಹೊಟ್ಟೆಲಿದ್ದಾಗ ರಾಮನ ಪಿತಾಶ್ರೀ ನನ್ನನ್ನ ತುಂಬಾ ಸ್ಥಳಗಳಿಗೆ ನನ್ನನ್ನ ತೀರ್ಥಯಾತ್ರೆ ಕರ್ಕೊಂಡು ಹೋಗಿದ್ರು. ರಾಮ ಜನ್ಮ ತಾಳೋವರೆಗೂ ನಾನು ನಿರಂತರ ಸುತ್ತಾಡ್ತಾನೇ ಇದ್ದೆ. ಅದಕ್ಕೆ ಅವನ್ ಕಾಲ್ಗೆ ಚಕ್ರ ಬಂದಿರೋದು, ಒಂದ್ ಕಡೆ ನಿಲ್ಲೋದೇ ಇಲ್ಲ ಅವನು. ನನ್ನನ್ನ ಇಲ್ಲೇ ಕರ್ತಂದ್ರಿ? ಯಾಕೆಂದರಿದು ನಮ್ಮ ಆದೇಶ. ಏಕಾಂತ. ಮಹಾರಾಜ ನಂದು ಯಾವ ದೋಷ ಇಲ್ಲ, ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ಅದೇ ಪಂಡಿತ ರಾಮಕೃಷ್ಣ, ಅದೇ ನಾವು ನೀವಿಂತಹ ಎರಡು ತಲೆ ಸರ್ಪವೆಂಬುದನ್ನು ಅರಿಯಲಾಗಲಿಲ್ಲ, ಅರ್ಥ ಮಾಡಿಕೊಳ್ಳಲಿಲ್ಲ. ಮಹಾರಾಜ, ನಿಮ್ಮ ಬಾಯಿಂದ ಒಂದು ಶಬ್ದವನ್ನು ಕೇಳ ಬಯಸುವುದಿಲ್ಲ, ನಿಮ್ಮಂತಹ ರಾಜದ್ರೋಹಿಯ ಬಾಯಿಂದ. ನೀವೇ ಪಂಡಿತ ರಾಮಕೃಷ್ಣ? ನಾವು ಸ್ವಪ್ನದಲ್ಲೂ ಯೋಚಿಸಿರಲಿಲ್ಲ ನೀವು ನಮ್ಮ ವಿರುದ್ಧ, ವಿಜಯನಗರ ರಾಜ್ಯದ ವಿರುದ್ಧ ಷಡ್ಯಂತ್ರ ಮಾಡುವಿರೆಂದು. ಎಂತ ಸ್ಥಾನ ಕೊಟ್ಟಿದ್ದೆವು ನಾವು ನಿಮಗೆ, ಗೌರವ ನೀಡಿದ್ದೆವು, ನಿಮ್ಮನ್ನು ತಲೆ ಮೇಲೆ ಕೂರಿಸಿಕೊಂಡಿದ್ದೆವು. ಆದರೆ ನೀವು ಮಹಾರಾಜ, ನಂಗೆ ಒಂದೇ ಒಂದು ಅವಕಾಶ ನೀಡಿ ನಾನು ಸಾಬೀತುಪಡಿಸೋದಕ್ಕೆ. ನಾನು ಪಂಡಿತ ರಾಮಕೃಷ್ಣ, ಯಾವುದೇ ನ್ಯಾಯ ವ್ಯವಸ್ಥೆಯಲ್ಲಿ ದಂಡ ನೀಡಿದ ನಂತರ ಯಾವುದೇ ಆರೋಪಿಗೂ ವಾದ ಮಾಡಲು ಅವಕಾಶ ನೀಡುವುದಿಲ್ಲ. ಈಗ ನಿಮ್ಮ ದಂಡನೆ ನಿಮಗೆ ನೀಡಲಾಗಿದೆ. ಪಂಡಿತ ರಾಮಕೃಷ್ಣ, ಹೇಗನ್ನಿಸಿತು ನಿಮಗೆ ಈ ಭಯಂಕರ ಕಾರಾಗೃಹ ವಿಡಂಬನೆ? ಭಯಪಟ್ರಿ ಅಲ್ವಾ? ಭಯ? ಇದನ್ನ ಭಯ ಅನ್ನಲ್ಲ, ಇದನ್ನ ಪ್ರಾಣಘಾತಕ ಅಂತಾರೆ, ಜೀವ ಹಿಂಡೋದು ಅಂತಾರೆ, ಒಬ್ರು ಪ್ರಾಣವನ್ನ ತೆಗೆಯೋ ಪ್ರಯತ್ನ ಅಂತಾರೆ. ಮಹಾರಾಜ, ನೀವಂತೂ ನನ್ನ ಸರ್ಪ ಅಂತಾನು ಅನ್ಬಿಟ್ರಿ, ನನ್ನ ರಾಜದ್ರೋಹಿ ಅಂತ ಅನ್ಬಿಟ್ರಿ. ಶಾಂತರಾಗಿ ಪಂಡಿತ ರಾಮಕೃಷ್ಣ, ನೀವು ಕೂಡ ನಮ್ಮೆಲ್ಲರ ಜೊತೆ ಉಪಹಾಸ್ಯ ಮಾಡುತ್ತೀರಲ್ವಾ? ಇಂದು ನಮಗೆ ಅವಕಾಶ ಸಿಕ್ಕಿತು. ರಾಮ, ಪಂಡಿತ ರಾಮಕೃಷ್ಣ, ನಮಗೆ ನಿಮ್ಮ ಮೇಲೆ ಪೂರ್ಣ ವಿಶ್ವಾಸವಿದೆ. ನೀವು ನಮ್ಮ ಹಾಗೂ ವಿಜಯನಗರದ ವಿರುದ್ಧ ಏನೂ ಮಾಡುವುದಿಲ್ಲ. ಹಾಗೂ ನಮ್ಮ ಉಪಹಾಸ್ಯದ ಕಾರಣ ನಿಮಗಾದ ಮಾನಸಿಕ ಹಿಂಸೆಗಾಗಿ ಅದಕ್ಕೆ ನಾವು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇವೆ. ಇಲ್ಲ ಮಹಾರಾಜ, ತಾವು ಇದೇನ್ ಮಾಡ್ತಿದ್ದೀರಿ? ಕ್ಷಮೆ ಕೇಳೋದು ನಿಮಗೆ ಶೋಭೆ ಕಾಣೋದು. ನೀವು ನನ್ನನ್ನು ತುಂಬಾ ಹೆದರ್ಸ್ಬಿಟ್ಟಿದ್ರಿ. ನನ್ಗನ್ನಿಸ್ತು ಗುರುವರ್ಯರು ನನ್ನ ವಿರುದ್ಧ ನೀಡಿದ ಎಲ್ಲ ತರ್ಕವನ್ನು ನೀವು ನಂಬಿಟ್ರಿ. ಹಾಗೂ ಇಲ್ಲಿ ಮಂತ್ರಿವರ್ಯರ ಜೊತೆ ಸೇರಿ ನನ್ನ ಜೊತೆ ಹಾಸ್ಯ ಮಾಡ್ತಿದ್ದೀರಿ, ನಗ್ತಿದ್ದೀರಿ. ಹಾಗೂ ಈ ಸಮಯ ಆ ಶತ್ರುಗಳು ವಿಜಯನಗರದ ನಾಶದ ಬಗ್ಗೆ ಯೋಚಿಸ್ತಿರುವಾಗ ಇಂತಹ ಗಂಭೀರ ಸ್ಥಿತಿಯಲ್ಲಿ ಪಂಡಿತ ರಾಮಕೃಷ್ಣರೇ, ಸಂಯಮ ಹಾಗೂ ವಿವೇಕಶೀಲತೆ ನಮ್ಮ ಮಹಾರಾಜರ ವಿಶೇಷತೆಯಲ್ಲವೇ? ಮತ್ತೆ ಸ್ಮರಣೆ ಇರಲಿ,
ಆತರ ಪಟ್ಟರೆಲ್ಲ ಗಡಿಬಿಡಿಯಾಗುತ್ತದೆ. ಶಾಂತ ಚಿತ್ತದಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಬಹಳ ಚೆನ್ನಾಗಿ ಹುಡುಕಬಹುದು. ಇದನ್ನು ನಿಮಗಿಂತ ಬಲ್ಲವರ್ಯಾರು ಪಂಡಿತ ರಾಮಕೃಷ್ಣ? ಪಂಡಿತ ರಾಮಕೃಷ್ಣ, ನಮಗಿನ್ನೂ ಕೆಲವು ವಿಷಯಗಳು ಅರ್ಥವಾಗುತ್ತಿಲ್ಲ. ಹೇಗೆ ಗುರುವರ್ಯರು ನಿಮ್ಮ ಮೇಲೆ ರಾಜದ್ರೋಹದ ದೋಷ ಹೊರಿಸಿದ್ದು, ಮೊಘಲ್ ಪರಂಪರೆಯ ಗುಪ್ತಚರ ಮತ್ತು ಆ ಗುಪ್ತ ಸಂದೇಶ ಪತ್ರ. ಮಹಾರಾಜ, ಈಗ ತಾನೇ ನಮ್ಮ ಗುಪ್ತಚರರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಮುಘಲ್ ರಾಜ್ಯದಿಂದ ಯಾವುದೋ ವ್ಯಕ್ತಿ ವಿಜಯನಗರಕ್ಕೆ ಬಂದಿದ್ದಾನೆ ಮತ್ತು ಆ ವ್ಯಕ್ತಿಯು ಅರ್ಧರಾತ್ರಿಯಲ್ಲಿ ವಿಜಯನಗರದ ಗಡಿ ದಾಟುವುದನ್ನು ನಮ್ಮವರು ನೋಡಿದ್ದಾರೆ. ಇಷ್ಟೇ ಅಲ್ಲ ಮಹಾರಾಜ, ಆಗ್ರಾದಿಂದ ಸ್ವಲ್ಪ ದೂರದಲ್ಲೇ ಮೊಘಲ್ ಸೇನೆಯ ಒಂದು ತುಕಡಿಯನ್ನು ಸಕ್ರಿಯಗೊಳಿಸಲಾಗಿದೆ ಮತ್ತು ಸಕ್ರಿಯಗೊಂಡಿರುವ ಈ ದೊಡ್ಡ ಸೇನೆಯನ್ನು ಬಹುಮನಿ ರಾಜ್ಯದ ಬಳಿ ಕಳಿಸಲಾಗಿತ್ತು. ಆದರೆ ಯೋಜನೆಯ ಪ್ರಕಾರವಾಗಿ ಆ ಸೇನೆ ಮಾರ್ಗ ಬದಲಾಯಿಸಿ ವಿಜಯನಗರದ ಬಳಿ ಬರುತ್ತಿದೆ. ಇದು ನಮಗೆ ತುಂಬಾ ದೊಡ್ಡ ಸಂಕಟದ ಸಂಕೇತವಾಗಿ ಕಾಣುತ್ತಿದೆ. ಮಹಾರಾಜ, ಈ ಷಡ್ಯಂತ್ರದ ಅಗಲ ಆಳ ಮತ್ತದರ ಯೋಜನೆ ಅತಿ ಘಾತಕವಾಗುವಂತ ಕಾಣ್ತಿದೆ. ಇದರ ಪ್ರಕಾರ ಅವರ ಮೊದಲ ಹೆಜ್ಜೆ ನನ್ನನ್ನು ಸಿಕ್ಕಾಕ್ಸೋದು, ಹಾಗೂ ಎರಡನೆಯದು ವಿಜಯನಗರದ ಮೇಲೆ ಆಕ್ರಮಣ ಮಾಡೋದು. ಅರ್ಥಾತ್ ಗುರುವರ್ಯರ ಕಥನ ಸತ್ಯವಾಗಿತ್ತು. ಅವರು ನಿಮ್ಮ ನಿವಾಸದ ಬಳಿ ನೀವು ಒಬ್ಬ ಗುಪ್ತಚರನೊಂದಿಗೆ ಮಾತನಾಡಿದ್ದನ್ನು ಕೇಳಿದ್ರು. ಯಾವ ಗುಪ್ತಚರ ಮಹಾರಾಜ? ನಾನು ಮಲಗಿದ್ದೆ. ನಾನು ಅವನ್ನ ನೋಡೇ ಇಲ್ಲ ಅಂದಮೇಲೆ ಮಾತೆಲ್ಲಿಂದ ಆಡ್ಲಿ? ಒಂದು ವೇಳೆ ನೀವು ಮಲಗಿದ್ದರೆ ಪಂಡಿತ ರಾಮಕೃಷ್ಣರೇ, ಮತ್ತು ಎಲ್ಲ ಮಾತುಗಳನ್ನು ಆ ಗುಪ್ತಚರನು ನಿಮ್ಮ ಮನೆಯ ಬಾಗಿಲಿಗೆ ಹೇಳುತ್ತಿದ್ದಾನೆ. ಒಂದು ಕ್ಷಣ ಮಹಾರಾಜ, ಅವನು ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ. ಅರ್ಥಾತ್ ಅವನು ತನ್ನ ಮಾತನ್ನ ಯಾರಿಗೋ ಕೇಳಿಸ್ತಿದ್ದ. ಯಾರಿಗೆ ಕೇಳಿಸುತ್ತಿದ್ದ? ಗುರುವರ್ಯರಿಗೆ. ಅವನು ಬಹಳ ಚಾಣಾಕ್ಷತನದಿಂದ ಗುರುವರ್ಯರನ್ನ ತನ್ನ ಹಿಂದೆನೆ ನಮ್ಮ ಮನೆವರೆಗೂ ಕರ್ಕೊಂಡ್ಬಂದ. ನಂತರ ಅವ್ರಿಗೆ ಕೇಳಿಸೋ ಹಾಗೆ ನನ್ ಜೊತೆ ಮಾತಾಡೋ ಹಾಗೆ ಅಭಿನಯಿಸ್ದ. ಗುರುವರ್ಯರ್ಗನ್ನಿಸ್ತು ನನ್ನ ಮೊಘಲರ ಜೊತೆ ಸೇರಿದ್ದೀನಿ ಅಂತ. ಅದಕ್ಕೆ ಅವ್ರು ಓಡೋಡಿ ನಿಮ್ಮ ಹತ್ರ ಬಂದ್ರು. ಗುಪ್ತಚರನ ಇಲ್ಲಿವರೆಗಿನ ಯೋಜನೆ ಸಫಲವಾಯಿತು. ಧಣಿಮಣಿ ಮೊಘಲನ್ನ ಭೇಟಿಯಾಗಿದ್ದು, ಅವರಿಬ್ಬರ ಬಳಿ ಇಬ್ಬರು ಅಮ್ಮಂದಿರ ಮಗನ ಬಗ್ಗೆ ಕೇಳಿದ್ದು, ಹಾಗೂ ನನಗೆ ಆ ಗುಪ್ತ ಸಂದೇಶದ ಪತ್ರ ಸಿಕ್ಕಿದ್ದು. ಇದರಲ್ಲಿ ಯಾವುದೂ ಕೂಡ ಕಾಕತಾಳೀಯವಂತೂ ಅಲ್ಲ. ಇದು ನನ್ನ ಮೇಲೆ ದೋಷ ಹೊರಿಸಿ ನನ್ನನ್ನ ಸಿಕ್ಕಿ ಹಾಕಿಸೋ ಏಕಮಾತ್ರ ಉದ್ದೇಶವಾಗಿತ್ತು. ಏನು? ಹಾ ಮಂತ್ರಿವರ್ಯ, ನಾನು ಅವರಿಗೆ ಅಡ್ಡವಾಗಬಾರ್ದೆಂದು. ಅವ್ರಿಗೆ ಗೊತ್ತಿತ್ತು ಗುರುವರ್ಯ ಹಾಗೂ ದಣಿಮಣಿ ಅವರ ಯೋಜನೆ ಬಗ್ಗೆ ಅನುಮಾನ ಪಡೋದಿಲ್ಲ ಅಂತ, ಹಾಗೂ ನನ್ನನ್ನ ದೋಷಿಯನ್ನಾಗಿಸಿ ಬಂಧಿಸ್ತಾರೆ ಅಂತ. ಮಹಾರಾಜ, ನನಗನಿಸುತ್ತದೆ ಪಂಡಿತ ರಾಮಕೃಷ್ಣರನ್ನು ಸಿಕ್ಕಿ ಹಾಕಿಸುವ ಈ ಪ್ರಯತ್ನ ಸ್ವಲ್ಪ ಬಲಹೀನವಾಗಿತ್ತು. ಇಲ್ಲ ಮಂತ್ರಿವರ್ಯ, ನಾನು ಕೇಳಿರೋ ಹಾಗೆ ಶೆಹನ್ಶಾ ಬಾಬರನ ಅಪ್ಪಣೆ ಇಲ್ಲದೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದವರನ್ನು ವಧೆ ಮಾಡ್ತಾರೆ. ಈಗ ಇಂಥ ಮಾನಸಿಕತೆ ಇರೋ ವ್ಯಕ್ತಿ ಇದನ್ನೇ ಯೋಚಿಸ್ತಾನೆ. ಈ ತಂತ್ರವೇ ಪರ್ಯಾಪ್ತ ನಿಮ್ಮನ್ನ ನನ್ನ ಮೇಲೆ ಎತ್ಕಟ್ಟಲು, ನನ್ನನ್ನ ದಾರಿಯಿಂದ ಸರಿಸಲು. ಯಾವಾಗ ನಿಮ್ಮ ಧ್ಯಾನವೆಲ್ಲ ನಿಮ್ಮ ರಾಜ್ಯದ ಒಳಗಿರೋ ರಾಜದ್ರೋಹಿಗಳ ಬಗ್ಗೆ ಭಗ್ನವಾಗುತ್ತೋ, ಬಾಬರನಿಗೆ ಅವಕಾಶ ಸಿಗುತ್ತೆ ಅವನು ವಿಜಯನಗರದ ಮೇಲೆ ಆಕ್ರಮಣ ಮಾಡೋಕೆ. ಆದ್ರೆ ಅವನಿಗೆ ಗೊತ್ತಿಲ್ಲ ನಮ್ಮ ಮಹಾರಾಜ ಎಷ್ಟು ಧೀರ ಹಾಗೂ ಲೋಕಶಾಲಿ ಎಂಬುದು. ಅವರಲ್ಲಿ ಯಾವ ಅಸುರಕ್ಷತೆ, ಯಾವ ಅಹಂಭಾವನೆಯೂ ಇಲ್ಲ, ಹಾಗೂ ಸತ್ಯವೇನೆಂದು ಅರಿಯದೆ ಯಾರಿಗೂ ದಂಡನೆಯೂ ನೀಡುವುದಿಲ್ಲ. ನಿಮ್ಮ ಮಹಾನತೆಯ ಬಗ್ಗೆ ಅವನಿಗೆ ಗೊತ್ತಿಲ್ಲ ಮಹಾರಾಜ. ನಿಮ್ಮ ಮಾತಿನ ತಾತ್ಪರ್ಯವೇನು ಪಂಡಿತ ರಾಮಕೃಷ್ಣ? ಮಹಾರಾಜ, ನನ್ನ ಮತ್ತು ನಿಮ್ಮ ನಡುವೆ ಬಿರುಕು ಮಿಡಿಸುವ ಪ್ರಯತ್ನದಲ್ಲಿ ಅವರು ತಮ್ಮ ಆಕ್ರಮಣದ ಯೋಜನೆ ಬಗ್ಗೆ ನಮಗೆ ತಿಳಿಯದಂತೆ ಮಾಡಿದ್ರು. ಆದ್ರೆ ನಮ್ಮೆಲ್ಲರನ್ನ, ವಿಶೇಷವಾಗಿ ನಿಮ್ಮನ್ನ ಅರಿಯುವುದರಲ್ಲಿ ಅವರು ತಪ್ಪೆಸಗಿದ್ರು. ಅವ್ರಿಗೆ ನಾವು ಮಾತ್ರ ಗೊತ್ತು, ಆದ್ರೆ ನಮ್ಮ ಬಗ್ಗೆ ಗೊತ್ತಿಲ್ಲ. ಅದ್ಭುತ ಪಂಡಿತ ರಾಮಕೃಷ್ಣ. ಅವರ ಬಗ್ಗೆ ಗೊತ್ತಿಲ್ಲದೆ, ಅವರನ್ನು ಕಾಣದೆ ನೀವು ಬಾಬರನ ಯೋಜನೆಯನ್ನು ಕಂಡುಹಿಡಿದು ಬಿಟ್ಟಿರಿ. ತುಂಬಾ ದೂರದ ದೂರದೃಷ್ಟಿ ನಿಮ್ಮದು. ನಾವು ಪ್ರಭಾವಿತರಾದೆವು. ಆದರೆ ಮಹಾರಾಜ, ಮೊಘಲರ ಸೇನೆಯಂತೂ ಆಗಲೇ ವಿಜಯನಗರದ ಕಡೆ ಪ್ರಸ್ಥಾನ ಮಾಡಿಯಾಗಿದೆ. ಬರಲಿ ಬಿಡಿ ಅವರನ್ನು. ಬರಲಿ ಆ ಸುಲ್ತಾನ್ ಬಾಬರ್. ವಿಜಯನಗರದ ಪುಣ್ಯ ಭೂಮಿ ಮೇಲೆ ಹೆಜ್ಜೆ ಇಡುವ ಮೊದಲೇ ನಾವು ಅವನನ್ನು. ಮಹಾರಾಜ, ನನಗೆ ನಿಮ್ಮಿಂದ ಒಂದು ವಚನ ಬೇಕು. ಎಂತ ವಚನ? ಅದೇ
ನಾನ್ ನಿಮ್ಗೆ ಏನ್ ಕೇಳ್ತೀನೋ ನೀವು ಅದನ್ನ ಕೊಡ್ಬೇಕು. ಕೊಡುತ್ತೇವೆ ಪಂಡಿತ ರಾಮಕೃಷ್ಣ. ಆದರೆ ವಚನವೇನು? ಮಹಾರಾಜ, ನನ್ನ ಮೇಲೆ ಭರವಸೆ ಇದ್ರೆ ಮೊದಲು ವಚನ ನೀಡಿ. ವಚನ ಕೊಟ್ಟಾಯ್ತು ಪಂಡಿತ ರಾಮಕೃಷ್ಣ. ಹೇಳಿ ವಿಷಯವೇನೆಂದು. ಮಹಾರಾಜ, ಯುದ್ಧ ಯಾವತ್ತು ಯಾವ ಸಮಸ್ಯೆಗೂ ಪರಿಹಾರವಲ್ಲ. ಅದು ಸ್ವಯಂ ಒಂದು ಸಮಸ್ಯೆಯಾಗ್ಬಿಡುತ್ತೆ. ಹಾಗೂ ನಾನು ಈ ಅನಾವಶ್ಯಕ ಯುದ್ಧವನ್ನು ತಡೆಯಲು ಪ್ರಯತ್ನಿಸುವೆ. ಮಹಾರಾಜ, ನಾನು ಬಾಬರನಿಗೆ ವಾಸ್ತವಿಕತೆ ಕನ್ನಡಿ ತೋರಿಸಿ ಇದನ್ನ ಅರ್ಥ ಮಾಡಿಸೋದಕ್ಕೆ ಬಯಸ್ತೀನಿ. ಒಬ್ಬ ಮಹಾರಾಜ ಒಬ್ಬ ರಾಜನ ಮಹಾನತೆ, ಕ್ರೂರತೆಯ ರಥದ ಮೇಲೆ ಸವಾರಿ ಮಾಡಿ ಲೋಕ ಗೆಲ್ಲೋದ್ರಲ್ಲಿಲ್ಲ. ಅದು ಮಾನವೀಯತೆಯ ಎತ್ತಿನ ಗಾಡಿಯ ಮೇಲೆ ಕೂತು ತನ್ನ ಪ್ರಜೆಗಳ ಹಿತಕ್ಕಾಗಿ ಜನಗಳ ಹೃದಯ ಗೆಲ್ಲುವುದರಲ್ಲಿರುತ್ತೆ ಅಂತ. ಈಗ ಇದನ್ನ ಅರ್ಥ ಮಾಡಿಸಲು ನಾನು ಆಗ್ರಾಗ್ ಹೋಗ್ಬೇಕು. ಅದು ಒಬ್ನೇ. ಪಂಡಿತ ರಾಮಕೃಷ್ಣ, ಏನು ಮಾತನಾಡುತ್ತಿರುವಿರಿ ನೀವು? ಯಾರು ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೋ ಅವರ ಬಳಿ ಸ್ವಯಂ ಹೋಗುವುದು ಪ್ರಾಣಕ್ಕಪಾಯವಾಗಬಹುದು. ಮಹಾರಾಜ, ನಾನು ಮಾತೃಭೂಮಿಯ ರಕ್ಷಣೆ ಮಾಡಲು ಈ ಅವಕಾಶವನ್ನು ಕೈಯಿಂದ ಕಳೆದುಕೊಳ್ಳಲಾರೆ. ಬಾಬರ್ ನನ್ನನ್ನು ನೋಡಿ ವಿಚಲಿತನಾಗ್ತಾನೆ. ನಾನು ಅವನ ಮುಂದೆ ಹೋಗಿ ಅವನ ದರ್ಪ ಅಡಗಿಸ್ತೀನಿ. ಅವನು ಗೊತ್ತಿಲ್ಲ, ವಿಜಯನಗರದ ರಕ್ಷಣೆಗಾಗಿ ನನ್ನಂಥ 100 ರಾಮಕೃಷ್ಣರು ಸಾಯಲು ಸಿದ್ಧ. ಆದ್ರೆ ಅವನನ್ನು ಎದುರಿಸಲು ಕೇವಲ ಒಬ್ಬ ಕೃಷ್ಣದೇವರಾಯ ಸಾಕಾಗುತ್ತದೆ. ಈಗ ಇದನ್ನ ನಾನು ಬಾಬರನಿಗೆ ತಿಳಿಸ್ಬೇಕು. ನನ್ನನ್ನು ತಾವು ಮತ್ತು ಮಂತ್ರಿವರಿಯ ದ್ರೋಹಿ ಅಂತ ಒಪ್ಪದಿದ್ರೂ ನನ್ನ ಮೇಲೆ ರಾಜದ್ರೋಹದ ಆರೋಪ ಇದೆ. ಹಾಗೂ ಶೀಘ್ರವೇ ಈ ವಿಷಯ ಇಡೀ ವಿಜಯನಗರದಲ್ಲಿ ಹಬ್ಬತ್ತೆ. ಇಲ್ಲ ಪಂಡಿತ ರಾಮಕೃಷ್ಣ, ನಿಮ್ಮ ಪ್ರಾಣಕ್ಕೆ ಕುತ್ತು ಬರಲು ನಾವು ಬಿಡುವುದಿಲ್ಲ. ಮಹಾರಾಜ, ನೀವು ನನಗೆ ವಚನ ನೀಡಿದಿರಿ. ನಾನು ಏನ್ ಕೇಳ್ತೀನೋ ಅದನ್ನು ಕೊಡ್ತೀನಿ ಅಂತ. ನಾನು ಆಗ್ರಾಗ್ ಹೋಗಿ ಬಾಬರನ್ನ ಭೇಟಿಯಾಗಲು ಅನುಮತಿ ಬೇಕು ಅಷ್ಟೇ. ಆದರೆ ರಘುಕುಲ ರೀತಿ ಸದಾ ಏನ್ ಹೇಳುತ್ತೆ? ಪ್ರಾಣ ಹೋದರೂ ವಚನ ತಪ್ಪದೆಂದು. ಪಂಡಿತ ರಾಮಕೃಷ್ಣರನ್ನು ಹೋಗಲು ಬಿಡಿ ಮಹಾರಾಜ. ಇವರಿಗೇನೂ ಆಗುವುದಿಲ್ಲ. ಏಕೆಂದರೆ ಇವರ ಬಳಿ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಇವರ ಬುದ್ಧಿಬಲದ ಶಕ್ತಿ. ನಮ್ಮನ್ನು ವಚನದಲ್ಲಿ ಕಟ್ಟಿ ಹಾಕಿದ್ದೀರಾ ಪಂಡಿತ ರಾಮಕೃಷ್ಣ. ನಾವೇನು ಮಾಡಬಲ್ಲೆವು? ಹೊರಡಿ ಪಂಡಿತ ರಾಮಕೃಷ್ಣ, ನೀವು ಹೊರಡಿ. ಮಾತೆ ನಿಮ್ಮ ರಕ್ಷಣೆ ಮಾಡುತ್ತಾಳೆ. ಧನ್ಯವಾದ ಮಹಾರಾಜ. ಈ ಬಾರಿ ರಘುಕುಲ ರೀತಿಯ ಮೇಲಾಣೆ. ರಾಮ ಆಳಿದರೂ ವಚನ ಅಳಿಯೋದು. ಸಮಯ ಬಂದಿದೆ ಮೊಘಲರಿಗೆ ಬುದ್ಧಿ ಕಲಿಸಲು. ಶೆಹನ್ಶಾ ಬಾಬರನಿಗೆ ನಮ್ಮ ಶಕ್ತಿಯ ಅರಿವಾಗುತ್ತೆ. ಇಬ್ಬರು ಅಮ್ಮಂದಿರ ಮಗನನ್ನು ಹುಡುಕ್ತಿದ್ದೆ ಅಲ್ವಾ? ಈಗ ಸ್ವಯಂ ಅವನೇ ಬರ್ತಿದ್ದಾನೆ. ಮಹಾರಾಜ ಕೃಷ್ಣದೇವರಾಯರು ಪಂಡಿತ ರಾಮಕೃಷ್ಣರಿಗೆ ಗಲ್ಲು ಶಿಕ್ಷೆಯ ತೀರ್ಪು ನೀಡಿದ್ದಾರೆ. ಇಷ್ಟೊತ್ತಿಗಾಗಲೇ ಆ ಪಂಡಿತ ರಾಮಕೃಷ್ಣನಿಗೆ ನೇಣುಗಮ್ಮಕ್ಕೆ ಏರಿಸಿ ಬಿಟ್ಟಿರುತ್ತಾರೆ. ಹುಜೂರ್. ಶಬಾಷ್ ನಸರುದ್ದೀನ್. ಹುಜೂರ್.